ಪರಿಷತ್ ಚುನಾವಣೆ 7 ಸ್ಥಾನ 8 ಅಭ್ಯರ್ಥಿಗಳು ಹಲವು ಲೆಕ್ಕಾಚಾರ. ಒಂದು ಕಡೆ ರಾಜಕೀಯದಲ್ಲಿ ಈಗಾಗಲೇ ಮೇಲ್ಮನೆ ಮೇಲಾಟ ಎಷ್ಟರ ಮಟ್ಟಿಗೆ ಜೋರಾಗ್ತಾ ಇದೆ ಅಂತಂದ್ರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಕಣಕ್ಕೆ ಅದರ ಮೇಲ್ಮನೆ ಸಮರವನ್ನ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ಕೈ ದೋಸ್ತಿಗಳ ಸೋಲು ಒಂದು ಕಡೆಯಾದ್ರೆ ಗೆಲುವಿನ ಲೆಕ್ಕಾಚಾರ ಹೇಗಿರುತ್ತೆ? ಯಾಕಂತಂದ್ರೆ 5ನೇ ಅಭ್ಯರ್ಥಿ ಎಂಟ್ರಿ ಕೊಟ್ಟುಬಿಟ್ಟಿದ್ದಾರೆ. ಯಾರಿಗೆ ಪ್ಲಸ್ ಆಗಬಹುದು, ಯಾರಿಗೆ ಮೈನಸ್ ಆಗಬಹುದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಕಾಂಗ್ರೆಸ್ಗೆ 5ನೇ ಆಟಕ್ಕೆ ದಳದಿಂದ 3ನೇ ಮಂತ್ರ. ಈಗ ಅಂತಿಮ ಘಟ್ಟದಲ್ಲಿ ದೋಸ್ತಿಗಳಿಂದಲೂ 3ನೇ ಅಭ್ಯರ್ಥಿ ಕಣಕ್ಕಿಳಿಸಲಾಗಿದೆ. ನಿಜಕ್ಕೂ ಇದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಚುನಾವಣೆ ಕಣದಲ್ಲಿರುವಂತಹ ಬಿ ಕೆ ಹರಿಪ್ರಸಾದ್ ಹಾಗೆ ವಿನಯ್ ಕಾರ್ತಿಕ್, ತಿಪ್ಪಣ್ಣಪ್ಪ ಕಮಕನೂರ್, ಪಿ.ವಿ. ಮೋಹನ್, ಶಿವಣ್ಣ ಮಳವಳ್ಳಿ, ಇವ್ರ ಜೊತೆಗೆ ಮೈತ್ರಿ ಅಭ್ಯರ್ಥಿಗಳು ಬೇರಿದ್ದಾರೆ. ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲು ಈ ಕೊನೆ ಕ್ಷಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿತಿದ್ದಾರೆ. ನೋಡಿ ಯಾವ ರೀತಿ ಈ ಪರಿಷತ್ ಚುನಾವಣೆಗೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಿಜಕ್ಕೂ ಈಗ ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೆ ಜೆಡಿಎಸ್ಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಕರ್ನಾಟಕದ ವಿಧಾನ ಪರಿಷತ್ಗೆ 7 ಸ್ಥಾನಗಳಿಗೆ ಅಂದ್ರೆ ಈ ಜೂನ್ 18ರಂದು ಚುನಾವಣೆ ಇರುತ್ತೆ. 134 ಶಾಸಕರ ಬಲ ಹೊಂದಿರುವಂತಹ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು. ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರು, ತಿಪ್ಪಣ್ಣಪ್ಪ ಕಮಕನೂರು, ಪಿ.ವಿ. ಮೋಹನ್, ಶಿವಣ್ಣ ಮಳವಳ್ಳಿ ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಸೊ ಜೊತೆಯಾಗಿ ಅಭ್ಯರ್ಥಿ ಅಂದ್ರೆ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿ ಅಂತ ಹೇಳಿ ಈಗ ಇನ್ನಿಲ್ಲದಂತಹ ಪೈಪೋಟಿ ನಡೀತಾ ಇದೆ. ಎನ್ಡಿಎ ಮೈತ್ರಿಕೂಟದಿಂದ ಗೋವಿಂದರಾಜು ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ನಿಜಕ್ಕೂ ಇದು ವಿಧಾನ ಪರಿಷತ್ ಚುನಾವಣೆಯ ರಾಜಕೀಯ ಲೆಕ್ಕಾಚಾರಗಳು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ.